ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರಿಗೆ ಮೊದಲ ದಿನದ ಕಲಾಪದಲ್ಲೇ ಪ್ರತಿಭಟನೆಗಳು ವ್ಯಕ್ತವಾಗಿದೆ. ಎತ್ತಿನ ಗಾಡಿಯಲ್ಲಿ ಬರುವ ಮೂಲಕ ಕೈ ನಾಯಕರು ಬೆಲೆ ಏರಿಕೆ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ರು. ಸದನದ ಹೊರಗೆ ರೈತರು ಪ್ರತಿಭಟನೆ ಮಾಡಿದ್ರು. ಇನ್ನು ಕಲಾಪದ ಒಳಗೆ ಒಂದಷ್ಟು ಸ್ವಾರಸ್ಯಕರ ಘಟನೆಗಳೂ ನಡೆಯಿತು. ಮೊದಲ ದಿನ ಜನಪರ ಚರ್ಚೆಗಳೇ ಆಗಲಿಲ್ಲ. ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿಗಳಾದ ಮೇಲೆ ನಡೆಯುತ್ತಿರುವ ಮೊದಲ ದಿನದ ಮಳೆಗಾಲದ ಅಧಿವೇಶನ ಅರ್ಧಕ್ಕೆ ಮುಗಿದುಹೋಯಿತು. ಮೊದಲ ದಿನವೇ ಸಿಎಂ ಬೊಮ್ಮಾಯಿಗೆ ಅಧಿವೇಶನದಲ್ಲಿ ಕಾಂಗ್ರೆಸ್ನವರ ಪ್ರತಿಭಟನೆಗಳ ಸ್ವಾಗತ ಸಿಕ್ತು. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಖಂಡಿಸಿ ಇವತ್ತು ಕಾಂಗ್ರೆಸ್ ನಾಯಕರು ಎತ್ತಿನ ಗಾಡಿಯಲ್ಲಿ ಅಧಿವೇಶನಕ್ಕೆ ಬಂದರು. ಸದಾಶಿವನಗರದಿಂದ ಡಿಕೆ ಶಿವಕುಮಾರ್ ಎತ್ತಿನ ಗಾಡಿಯಲ್ಲಿ ಬಂದರು. ಸಿದ್ದರಾಮಯ್ಯ ಕೂಡ ಎತ್ತಿನ ಬಂಡಿಯಲ್ಲಿ ಮನೆಯಿಂದ ವಿಧಾನಸೌಧಕ್ಕೆ ಬಂದರು. ಸ್ವಲ್ಪ ಈ ಕಡೆ ಬನ್ನಿ. ಸಿದ್ದರಾಮಯ್ಯ, ಡಿಕೆಶಿ ಅವರಂತೆ ಕಾಂಗ್ರೆಸ್ನ ಹಲವು ಶಾಸಕರು ಎತ್ತಿನ ಗಾಡಿಯಲ್ಲಿ ಬರೋ ಮೂಲಕ ಬೆಲೆ ಏರಿಕೆ ವಿರುದ್ಧ ಸಿಟ್ಟು ಹೊರಹಾಕಿದ್ರು. ಎತ್ತಿನ ಗಾಡಿ ಹತ್ತಿದ್ದ ಶಾಸಕ ಸಂಗಮೇಶ್ ಮತ್ತು ವೆಂಕಟರಮಣಯ್ಯರನ್ನ ನೋಡಿ ಅದ್ಯಾಕೋ ಎತ್ತುಗಳು ಬೆದರಿದ್ವು. ಆಗ ಸಂಗಮೇಶ್ ಮತ್ತು ವೆಂಕಟರಮಣಯ್ಯ ಎತ್ತಿನ ಗಾಡಿಯಿಂದ ಕೆಳಕ್ಕೆ ಬಿದ್ದು ಸಣ್ಣ ಪುಟ್ಟ ಗಾಯನೂ ಮಾಡಿಕೊಂಡ್ರು. ವಿಧಾನಸೌಧದವರೆಗೂ ಬಂದ ಸಿದ್ದರಾಮಯ್ಯ ಮತ್ತು ಡಿಕೆಶಿ ಅವರನ್ನ ಪೊಲೀಸರು ತಡೆದ್ರು. ಆಗ ಸಿದ್ದರಾಮಯ್ಯ ಪೊಲೀಸರಿಗೆ ಲಾ ಪಾಯಿಂಟ್ ಹಾಕಿದ್ರು. ನಮ್ಮನ್ನ ತಡೆದ್ರೆ ನಿಮ್ಮ ವಿರುದ್ಧ ಹಕ್ಕುಚ್ಯುತಿ ಮಂಡಿಸ್ತೀನಿ ಅಂತ ಸಿಟ್ಟಾದ್ರು. ಕೊನೆಗೆ ಸಿದ್ದರಾಮಯ್ಯ ಮತ್ತು ಡಿಕೆಶಿ ಬಂದಿದ್ದ ಎತ್ತಿನ ಗಾಡಿಗಳು ವಿಧಾನಸೌಧಕ್ಕೆ ಎಂಟ್ರಿ ಕೊಟ್ಟವು. ಆದರೆ ಕೈ ನಾಯಕರ ಎತ್ತಿನ ಗಾಡಿ ಪ್ರತಿಭಟನೆಗೆ ಸಿಎಂ ಸೇರಿದಂತೆ ಅನೇಕ ಬಿಜೆಪಿ ನಾಯಕರು ವ್ಯಂಗ್ಯವಾಡಿದ್ರು. ಅವರು ಇದನ್ನ UPA ಸರ್ಕಾರದಾಗಿದ್ದಾಗ ಮಾಡಬೇಕಾಗಿತ್ತು. 100% ಪೆಟ್ರೋಲ್ ಪ್ರೈಸು UPA ಸರ್ಕಾರದಲ್ಲಿದ್ದಾಗ ಹೆಚ್ಚಿಗೆ ಆಗಿತ್ತು. UPA ಸರ್ಕಾರದಲ್ಲಿ ಮಾಡಿದ್ರೆ ಅರ್ಥ ಇದೆ. ಇದಕ್ಕೆ ಅವರು ಕೂಡ ಇದನ್ನ ವಿಧಾನಸಭೆಯಲ್ಲಿ ಎತ್ತಾರಂತ ನಂಗೆ ಗೊತ್ತಿದೆ. ಅಲ್ಲಿ ಉತ್ತರವನ್ನು ಕೊಡ್ತಾರೆ. ವಿರೋಧ ಪಕ್ಷದ ನಾಯಕರು ಒಂದು ಹೊಸದೊಂದು ಮಾಡ್ತಿರ್ತಾರೆ ಪ್ರತಿ ಅಧಿವೇಶನದೊಳಗ. ಈ ಸಲ ಕೂಡ ಅವ್ರು ಏನಂದ್ರೆ ತಮ್ಮದ ರಿಯಾಕ್ಷನ್ ಏನಂದ್ರೆ ತೋರಿಸ್ತಾ ಇದ್ದಾರೆ ಅಷ್ಟೇ. ಕಾಂಗ್ರೆಸ್ ನಾಯಕರು ಎತ್ತಿನ ಗಾಡಿಯಲ್ಲಿ ಬಂದು ಬೆಲೆ ಏರಿಕೆ ವಿರುದ್ಧ ಪ್ರತಿಭಟನೆ ಮಾಡುತ್ತಿದ್ರೆ, ಇನ್ನೊಂದು ಕಡೆ ರೈತ ಸಂಘಟನೆಗಳ ಸಾವಿರಾರು ಕಾರ್ಯಕರ್ತರು ಕೇಂದ್ರದ 3 ಕೃಷಿ ಮಸೂದೆ ವಿರುದ್ಧ ಕೋಡಿಹಳ್ಳಿ ನೇತೃತ್ವದಲ್ಲಿ ಪ್ರತಿಭಟನೆಗಿಳಿದಿದ್ವು. ರೈತರ ಪ್ರತಿಭಟನೆ ಜಾಗಕ್ಕೆ ಸಚಿವ ಎಸ್ ಟಿ ಸೋಮಶೇಖರ್ ಬಂದರು. ಕಲಾಪದಲ್ಲಿ ಚರ್ಚೆ ಮಾಡ್ತೀವಿ, ಕೇಂದ್ರದ ಗಮನಕ್ಕೂ ತರ್ತೀವಿ ಅಂತ ಸಮಾಧಾನ ಪಡಿಸಿದ ಮೇಲೆ ರೈತರು ಪ್ರತಿಭಟನೆ ಕೈಬಿಟ್ರು. ಇಷ್ಟೆಲ್ಲದರ ಮಧ್ಯೆ ಮೊದಲ ದಿನದ ಕಲಾಪ ಶುರುವಾಯಿತು. ಅಗಲಿದ ಗಣ್ಯರಿಗೆ ಸಂತಾಪ ಸೂಚಿಸಿದ್ರು. ಇದಾದ್ಮೇಲೆ ಕಲಾಪದಲ್ಲಿ ಒಂದಷ್ಟು ಸ್ವಾರಸ್ಯಕರ ದೃಶ್ಯಗಳು ಕಣ್ಣಿಗೆ ಬಿತ್ತು. ಸಿಎಂ ಪಟ್ಟ ತ್ಯಜಿಸಿದ್ದ ಯಡಿಯೂರಪ್ಪ ಶಾಸಕರಾಗಿ ಇವತ್ತು ಸದನದಲ್ಲಿ ಕಾಣಿಸಿಕೊಂಡ್ರು. ಕಲಾಪದಲ್ಲಿ 4ನೇ ಸಾಲಲ್ಲಿ ಕೂತಿದ್ರು. ಯಡಿಯೂರಪ್ಪ ಜೊತೆ ಜಗದೀಶ್ ಶೆಟ್ಟರ್, ಸುರೇಶ್ ಕುಮಾರ್ ಕೂಡ 4ನೇ ಸಾಲಲ್ಲಿ ಕೂತಿದ್ರು. ವಿರೋಧ ಪಕ್ಷವಾಗಿ ಕಾಂಗ್ರೆಸ್ನವರು ಅವರ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ನಮ್ಮದೇನು ಅಭ್ಯಂತರ ಇಲ್ಲ. ಶಾಂತ ರೀತಿಯಲ್ಲಿ ಮಾಡಿದ್ರೆ ಜನತೆಗೂ ತೊಂದರೆ ಆಗೋಲ್ಲ, ಯಾವುದೇ ರೀತಿ ಮುಜುಗರಕ್ಕೆ ಅವಕಾಶ ಆಗೋದಿಲ್ಲ. ಅದನ್ನು ಅವ್ರು ಮಾಡ್ತಾರೆ ಅನ್ನೋ ವಿಶ್ವಾಸ ನನಗಿದೆ. ಯಾವಾಗಲೂ ಮಾಸ್ಕ್ ಹಾಕೊಂಡು ಕೈಗೆ ಗ್ಲೌಸ್ ಹಾಕೊಂಡು ಕೊರೋನಾ ನಿಯಮ ಪಾಲಿಸುತ್ತಿದ್ದ ಸಿದ್ದರಾಮಯ್ಯ ಇವತ್ತು ಮಾಸ್ಕ್ ಗ್ಲೌಸ್ ಹಾಕಿರಲಿಲ್ಲ. ಸಿದ್ದರಾಮಯ್ಯರಷ್ಟೇ ಅಲ್ಲ, ಬಹುತೇಕ ಶಾಸಕರು ಕೊರೋನಾ ನಿಯಮ ಪಾಲಿಸಲಿಲ್ಲ. ಒಂದಷ್ಟು ಸಣ್ಣಪುಟ್ಟ ಚರ್ಚೆಗಳನ್ನು ನಡೆಸಿ ಸಿಎಂ ಬಸವರಾಜ ಬೊಮ್ಮಾಯಿ ಗುಜರಾತ್ಗೆ ತೆರಳಿದ್ರು. ಮಧ್ಯಾಹ್ನದ ವೇಳೆಗೆ ವಿಧಾನಸಭೆಯ ಉಭಯ ಕಲಾಪಗಳನ್ನು ನಾಳೆಗೆ ಮುಂದೂಡಿದ್ರು. ಶಕ್ತಿಸೌಧದಲ್ಲಿ ಕಲಾಪ ನಡೆಯುವ ಮೊದಲ ದಿನವೇ ಬಿಯರ್ ಬಾಟಲ್ಗಳು ಪತ್ತೆಯಾಗಿದೆ. ವಿಧಾನಸೌಧದ 209ನೇ ರೂಮ್ ಬಳಿ ಬಿಯರ್ ಬಾಟಲ್ ಸಿಕ್ಕಿವೆ. ವಿಧಾನಸೌಧದ ಒಳಗೆ ಎಣ್ಣೆ ಪಾರ್ಟಿ ನಡೆಯುತ್ತಿದೆ ಅಂದ್ರೆ ಇದು ಭದ್ರತಾ ವೈಫಲ್ಯ ಅನ್ನೋ ಮಾತುಗಳು ಕೇಳಿ ಬರ್ತಿದೆ. ಒಟ್ಟಾರೆ ಮೊದಲ ದಿನದ ಕಲಾಪ ಮುಗಿದಿದ್ದು, ನಾಳೆಯಾದರೂ ಜನಪರ ರೈತಪರ ಚರ್ಚೆಗಳಾಗುತ್ತಾ ಇಲ್ಲ ಪ್ರತಿಭಟನೆಗಳಲ್ಲೇ ಕಲಾಪ ಮುಗಿಯುತ್ತಾ ನೋಡಬೇಕು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ.